ಶಾಪ್ ಐತೆ, ಅಲ್ಲಿ ಏನೇನ್ ಸಿಗುತ್ತೆ ಏನೇನಿಲ್ಲ ಪ್ರತಿಯೊಂದು ಮಾಹಿತಿ ಹೇಳ್ಕೊಡ್ತೀನಿ, ನಿಮಗೆ ತಿಳಿಸ್ತೀನಿ. ಮತ್ತೆ ಅಲ್ಲಿ ಏನೇನಿದೆ ಏನೇನಿಲ್ಲ ನಿಮಗೂ ಸುಮಾರು ಜನಕ್ಕೆ ಆಸೆ ಇರುತ್ತೆ, ನಾನು ಅಫಿಷಿಯಲ್ ಆಗಿರ್ಬೇಕು, ಒಳ್ಳೆ ಬಟ್ಟೆ ಹಾಕೊಬೇಕು ಅಂತಂದು. ಇಲ್ಲಿ ಸಕ್ಕತ್ತ ಬಟ್ಟೆ ಇರುತ್ತೆ, ಆದ್ರೆ ಬಜೆಟ್ ಇರಲ್ಲ. ಆದ್ರೆ ಬಜೆಟ್ ಇಲ್ಲ ಇಲ್ಲಿ ತೋರಿಸ್ಬೇಕು ಅಂತಂದ್ರೆ. ನಾವು ಇಲ್ಲಿ ಶಾಪಿಂಗ್ ಮಾಡಕ್ಕೆ ಬಂದಿಲ್ಲ, ನಿಮಗೆ ತೋರಿಸಿ ನಿಮಗೆ ಒಂದು ಪರಿಚಯ ಮಾಡ್ಕೊಳ್ಳೋಣ ಅಂತ ಬಂದಿವಿ ಇಲ್ಲಿ. ಈಗ ಫಸ್ಟ್ ಅಲ್ಲಿ ಜೂಡಿಯೋ ಮಾಲ್ ಹತ್ರ ಹೋಗೋಣ ಬನ್ನಿ. ಈಗ ಇದೆ ಜೂಡಿಯೋ ಮಾಲ್ ಹತ್ರ ಇದೀವಿ. ಇವಾಗ ನೋಡಿ ಜೂಡಿಯೋ ಹೆಂಗೆ ಇದೆ ಅಂತ. ಇವಾಗ ನೋಡಿದ್ರಲ್ಲ SS ಮಾಲ್, ಜುಡಿಯೋ SS ಮಾಲ್ ಅಂತ ಹೇಳಿ. ಇವಾಗ ಒಳಗಡೆ ಹೋಗಿ ಫಸ್ಟ್ ಗ್ರೌಂಡ್ ಫ್ಲೋರ್ ನೋಡಿ. ಈಗ ಟೋಟಲ್ ಇದು ಎಷ್ಟು ಫ್ಲೋರ್ ಇದೆ ಅಂದ್ರೆ 3 ಫ್ಲೋರ್ ಇದೆ. 3 ಫ್ಲೋರ್ ಅಲ್ಲೂ ಹೋಗೋಣ, ಏನೇನಿದೆ ಏನೇನಿದೆ ಅಂತ ಪ್ರತಿಯೊಂದು ತಿಳ್ಕೊಳ್ಳೋಣ. ಇವಾಗ ಎಂಟ್ರೆನ್ಸ್ ಒಳಗಡೆ ಹೋಗೋಣ ಬನ್ನಿ. ನೀವೇನು ಈ ವ್ಯಕ್ತಿ ನೋಡ್ತಾ ಇದ್ದೀರಾ, ಈ ವ್ಯಕ್ತಿ ವಿಡಿಯೋ ಅಲೋ ಇಲ್ಲ, ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ನೀವು ಬೇಕಾದ್ರೆ ಮ್ಯಾನೇಜರನ್ನು ಕೇಳಿ ಅಂತ ಅಂದ. ಯೋಚನೆ ಮಾಡಿದೆ, ಗೊತ್ತಾಗ್ಲಿಲ್ಲ ಹಂಗೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತಂದು ಮಾಡಿದೆ. ಒಳಗಡೆ ತುಂಬ ಜನ ಇದ್ದರು. ಅಲ್ಲಿಗೂ ನಾನು ಪ್ರತಿಯೊಂದು ತೋರ್ಸೋಣ ಅಂತಂದು ಟ್ರೈ ಮಾಡಿ ತೋರಿಸಿದೆ. ಅಲ್ಲಿಗೂ CC ಕ್ಯಾಮ್ರಾ ಇದ್ವು. ನಾನು ಎಲ್ಲಿ ನೋಡಿ ಬರ್ತಾರೋ ಅಂತಂದು ಗೊತ್ತಾಗಲಿಲ್ಲ, ಹಂಗೆ ವಿಡಿಯೋ ಮಾಡಿ ಮತ್ತು ಎದೆ ಡವ್ ಡವ್ ಅಂತಿತ್ತು. ಇಲ್ಲಿ ಹೆಂಗಪ್ಪ ಅಂತಂದರೆ ಫುಲ್ಲು ಅಫಿಷಿಯಲ್ಸು, ಬರೀ ಅಫಿಷಿಯಲ್ಸೇ ಬರೋದು ಇಲ್ಲಿ. ಇವರು ಅಫಿಷಿಯಲ್ಸು ಬರೋದಕ್ಕೆ ಪ್ರೈಸು ಹಂಗೆ ಇಟ್ಟಿದ್ದಾರೆ. ಶರ್ಟು, ಪ್ರತಿಯೊಂದು ಶೂಸ್ ಆಗಿರ್ಬೋದು, ಪ್ರತಿಯೊಂದು ಬರೀ ಅಫಿಷಿಯಲ್ಲೇ ರೇಟು. ಮತ್ತು ಒಂದೊಂದು ಶೂಸ್ ಆಗಿರ್ಬೋದು ಮತ್ತು ಚಪ್ಪಲಿ ಆಗಿರ್ಬೋದು ಎಲ್ಲ ಒಂದೊಂದು ಜೊತೆ 1,000 ರೂಪಾಯಿ ಇದ್ದಾವೆ, 1,000 ರೂಪಾಯಿ ಇದ್ದಾವೆ, 2,000 ರೂಪಾಯಿ ಇದ್ದಾವೆ. ಅಷ್ಟು ಗಂಡು ಪ್ರೈಸು, ಅಷ್ಟು ಗಂಡು ಇದು ಮಾಡಿದರೆ ಅಲ್ಲ ಬಡವರು ಮಕ್ಕಳು ಎಲ್ಲಿಗೆ ಹೋಗ್ಬೇಕು ಅಂತ.
ಮತ್ತು ಅಲ್ಲೆಲ್ಲ ನೋಡ್ಕೊಂಡು ಹೊರಗೆ ಬಂದಮೇಲೆ ಮತ್ತೆ ಇನ್ನೊಂದು ಅದ್ರ ಅಪೋಸಿಟ್ಟು ಇನ್ನೊಂದಿತ್ತು ಶಾಪು. ಅಲ್ಲಿಗೆ ಹೋಗೋಣ ಅಂತಂದರೆ ಒಳಗಡೆಯಿಂದ ಲಾಕ್ ಮಾಡಿದ್ರು, ಅದು ಬರಲಿಲ್ಲ ಎಷ್ಟು ತೆಗೆದ್ರೂ. ಹಂಗಾಗಿ ಇನ್ನೊಂದು 2ನೇ ಫ್ಲೋರಿಗೆ ಹೋಗೋಣ ಅಂತಂದು ಲಿಫ್ಟಲ್ಲಿ ಹೋಗ್ಬೇಕಂತಂದು ಹೋದ್ವಿ. ಲಿಫ್ಟಿಂದ ಹೊರಗೆ ಬಂದು ನೋಡ್ತೀವಿ, ಸಖತ್ತಾಗಿತ್ತು ಗೈಸ್. ಸ್ನ್ಯಾಕ್ಸಿಗಾಗಿ ಮತ್ತು ಬೇಕ್ರಿ ಇತ್ತು, ಮತ್ತು ಅದ್ರ ಪಕ್ಕಕ್ಕೆ ಸುಮಾರು ಗೇಮ್ಸ್ ಇದ್ವು, ತುಂಬ ಚೆನ್ನಾಗಿತ್ತು. ಮತ್ತು ನಾವು ನಿಜ ಇದುವರೆಗೂ ರಿಯಲಾಗಿ ನೋಡೇ ಇರಲಿಲ್ಲ ಅದನ್ನು, ಸಖತ್ತಾಗಿತ್ತು. ನನಗಂತೂ ತುಂಬ ಖುಷಿ ಆಯಿತು ನೋಡಿ. ನನ್ನ ಹತ್ರ ಅಮೌಂಟ್ ಇದ್ದಿದ್ದರೆ ಆಡ್ತಿದ್ನೇನೋ ಗೊತ್ತಿರಲಿಲ್ಲ, ಆದರೆ ನೋಡಿ ಅಂತೂ ತುಂಬ ಖುಷಿ ಆಯಿತು. ಹಾಗೆ ವೀಡಿಯೋ ಗೇಮ್ಸ್ ಭಾಳ ಇದ್ವು ಅಲ್ಲಿ. ಬೈಕ್ ಗೇಮ್ಸ್ ಆಗಿರ್ಬೋದು, ಕಾರ್ ಗೇಮ್ಸ್ ಆಗಿರ್ಬೋದು, ಮತ್ತು ಅದೇ ರೀತಿಯಾಗಿ ಪ್ರತಿಯೊಂದು ಗೇಮ್ಸು ಕೂಡ ಇದ್ವು. ಸಣ್ಣ ಮಕ್ಕಳಿಗಂತೂ ಹೇಳಿ ಮಾಡಿಸಿದ ಜಾಗ ಅದು.
ಮತ್ತು ಹಂಗೆ ದೆವ್ವದ ಕೂಡ ಇತ್ತು ಗೇಮು. ಅದು ಮಾತ್ರ ಅಲ್ಲಿ ನೋಡಿ ತುಂಬ ಭಯಂಕರವಾಗಿತ್ತು. ಅಲ್ಲಿ ದೆವ್ವದ ಮಾತ್ರ ಗೇಮು. ಅದು ಹೆಂಗೆ ಆಡ್ತಾರೋ ಹೆಂಗೆ ಬಿಡ್ತಾರೋ ದೇವ್ರಿಗೆ ಗೊತ್ತು. ಮತ್ತು ಅಲ್ಲೆಲ್ಲ ನೋಡಿದ್ದಾದಮೇಲೆ ಮತ್ತೆ ಹೊರಗಡೆ ಬಂದು ಮ್ಯಾಲೆ ಹೋದ್ವಿ. ಮ್ಯಾಲೆ ಹೋದ್ಮೇಲೆ ಅಲ್ಲೇ ನಾರ್ಮಲ್ಲು ಬೇಕ್ರಿ ಎಲ್ಲ ಇತ್ತು. ಹಾಗೆ ಫಿಲಮ್ ಥಿಯೇಟ್ರು ಇತ್ತು. ಗಾಯ್ಸ್ ನೋಡಿದ್ರಲ್ಲ, ಇಷ್ಟೇ ವಿಡಿಯೋ. ಅವರು ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೂ ಅವ್ರಿಗೆ ಗೊತ್ತಾಗ್ಲಿಲ್ಲಂಗೆ ವಿಡಿಯೋ ಎಲ್ಲ ಮಾಡಿ ಕಷ್ಟಪಟ್ಟು ಎಲ್ಲ ವಿಡಿಯೋ ಮಾಡ್ಕೊಂಡ್ ಬಂದಿದ್ದೀನಿ. ಅವ್ರಿಗೆ ಗೊತ್ತಿಲ್ಲ ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತಿದ್ದೀನಿ. ಸಪೋರ್ಟ್ ಮಾಡ್ರಿ ನೀವು ಆದಷ್ಟು. ಒಳಗಡೆ ಹೋದ್ಮೇಲೆ ಸುಮಾರು ಆಟ ಆಡವು ಪ್ರತಿಯೊಂದು ಬಟ್ಟೆಯಿಂದ ಹಿಡಿದು ಪ್ರತಿಯೊಂದು ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.